ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. CSK ವರ್ಸಸ್ MI ಎಂತ ಮ್ಯಾಚ್ ಗುರು. 208 ಟಾರ್ಗೆಟ್ ನ ಕೊಟ್ಟಿದ್ದು CSK 4 ವಿಕೆಟ್ ನ ಕಳ್ಕೊಂಡು MS ಧೋನಿ ಅವರಂತೂ ಕ್ಲಾಸಿಕ್ ಇನ್ನಿಂಗ್ಸ್ ಈ ಮ್ಯಾಚ್ ನಲ್ಲಿ ಆಡಿದ್ರು ಅಂತ ಹೇಳ್ಬೋದು ಗುರು. ಒಂದೊಂದು ಸಿಕ್ಸಸ್ ಕೂಡ ಒಳ್ಳೆ ಬುಲೆಟ್ ಹೋದಂಗೆ ಹೋಗ್ತಾ ಇದಾವೆ ಗುರು. MSD ಅಂದ್ರೆ ಏನ್ ಗುರು, ಎಲ್ಲ ವಯಸ್ಸಾಯ್ತಾ ಗೇಮ್ ಕಮ್ಮಿ ಆದ್ರೆ, ಬಟ್ ನಮ್ಮ MSD ಅವ್ರದ್ದು ಹಂಗಲ್ಲ ಗುರು. ವಯಸ್ಸಾದ್ರೂ ಕೂಡ ಅವನ ಅಜ್ಜಿ ಇನ್ನು ಯಂಗ್ಸ್ಟರ್ ಅಂತ ಹಾಕೊಂಡು ಗುಮ್ಮಿದ್ದು ಹಾರ್ದಿಕ್ ಪಾಂಡ್ಯ ಅವ್ರದ್ದು ತಡ್ಕಾಡ್ಕೋಬೇಕಾಗಿತ್ತು ಗುರು. ಹಿಂಗೋ ಹೊಡಿತವ್ರ ಗುರು MSD 6 ಅಂತ. ಯಾಕಾದ್ರೂ ಬೌಲಿಂಗ್ ಬಂದೇ ಗುರು ಅಂತ ಅನ್ನಿಸ್ಬಿಟ್ಟಿತ್ತು ಹಾರ್ದಿಕ್ ಪಾಂಡ್ಯ ಆಗಂತೂ. ಬಟ್ ಈ ಮ್ಯಾಚ್ ನಲ್ಲಿ ಏನೇನಾಯ್ತು ಎಲ್ಲ ಕಂಪ್ಲೀಟ್ ಡೇಟ್ಸ್ ಇನ್ನೂ ಕೂಡ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ. ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಆಲ್ ಅಂತ ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿಬಿಡಿ ಗುರು. ಸೊ ಮಾಡಿದ್ರ ಬನ್ನಿ ಇವಾಗ ಡೈರೆಕ್ಟ್ ವಿಚಾರಕ್ಕೆ ಹೊರಟೋಗ್ಬಿಡೋಣ. ಮತ್ತೆ ಯಾಕೆ ತಡ ಮಾಡೋದು. ಸೊ MI ವರ್ಸಸ್ CSK ಚೆನ್ನೈ ಸೂಪರ್ ಕಿಂಗ್ಸ್ ಎಂತ ಮ್ಯಾಚ್ ಗುರು. ಸೊ ಸ್ಟಾರ್ಟಿಂಗ್ ಬಂದಂತ ರಹಾನೆ ಹಾಗೂ ರಚಿನ್ ರವೀಂದ್ರ ಅವರು ಅಂತ ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಕೊಡೋಕ್ಕಾಗಲಿಲ್ಲ ನಿಜ. ಬಟ್ ಮಿಡಲ್ ಆರ್ಡರ್ಸ್ ನಲ್ಲಿ ಕಚ್ಕೊಂಡಿದ್ದೇನೆ. ಶಿವಮ್ ದುಬೆ ಹಾಗೂ ಋತುರಾಜ್ ಗಾಯಕ್ವಾಡ್ ಎಂತ ಮ್ಯಾಚ್ ಗುರು. 40 ಬಾಲ್ ನಲ್ಲಿ 68 ರನ್ ಹೊಡಿದ್ರೆ ಶಿವಮ್ ದುಬೆ 60 ಪ್ಲಸ್ ಸಮಥಿಂಗ್ ಅಂತ ಅನ್ಸುತ್ತೆ. ಸರಿ, 69 ರನ್ ಕನ್ಫರ್ಮ್ ಆಗಿದೆ. ಬಟ್ ಶಿವಮ್ ದುಬೆ 38 ಬಾಲ್ ನಲ್ಲಿ 66 ರನ್. ಎಂತ ಇನ್ನಿಂಗ್ಸ್ ಗುರು ಈ ವ್ಯಕ್ತಿದು. ಮ್ಯಾಚ್ ಟು ಮ್ಯಾಚ್ ಹೊಡಿತಾ ಇದ್ದಾರೆ. ಒಂದೇ ಒಂದು ಮ್ಯಾಚ್ ಕೂಡ ನನ್ನ ಕೈಲಿ ಆಗಲ್ಲಪ್ಪ ಅಂತ ಹೇಳೋದೇ ಇಲ್ಲ. ಶಿವಮ್ ದುಬೆ ಆ ರೇಂಜಿಗೆ ಫಾರ್ಮ್ ನಲ್ಲಿ ಇರೋದು ಶಿವಮ್ ದುಬೆ. ಇಂತ ಒಬ್ಬ ಪ್ಲೇಯರ್ ನ ಖಂಡಿತ ನಾವು ಆಡಿಸ್ಲಿಲ್ಲ, ವರ್ಲ್ಡ್ ಕಪ್ ನಲ್ಲಿ ಚಾನ್ಸ್ ಕೊಡ್ಲಿಲ್ಲ. ಅದೇನೆ ಸಾಕಷ್ಟು ವಿಷಯ ಬೇಜಾರ್ ಆಗೋದು. ಬಟ್ ನೋಡೋಣ, T20 ವರ್ಲ್ಡ್ ಕಪ್ ಗೆ ಹಾಕೊಂಡ್ರು ಕೂಡ ಹಾಕೋಬಹುದು. ಇನ್ನು ಹಾರ್ದಿಕ್ ಪಾಂಡ್ಯ ಈ ಮ್ಯಾಚ್ ನಲ್ಲಿ ಎಕ್ಸ್ಪೆನ್ಸಿವ್ ಆಗಿ ಹೋಗ್ತಾರೆ ಗುರು. 3 ಓವರ್ ನಲ್ಲಿ 43 ರನ್ ಕೊಡ್ತಾರೆ. ಬಟ್ 2 ವಿಕೆಟ್ ಕೂಡ ಇವರೇನೆ ತಗೊಂಡಿರೋದು. ಇವ್ರನ್ನ ಬಿಟ್ರೆ ಇನ್ನೆಲ್ಲ ಒಂದೊಂದು ವಿಕೆಟ್. ಬುಮ್ರಾ ಅವರು ಖಂಡಿತ 4 ಓವರ್ ನಲ್ಲಿ 27 ರನ್ ಕೊಟ್ಟಿದ್ದಾರೆ. ಬಟ್ ವಿಕೆಟ್ ಇಲ್ಲ ಗುರು. ವಿಕೆಟ್ ಲೆಸ್ ಆದ್ರೆ ಈ ರೀತಿ ಎಫೆಕ್ಟ್ ಗಳು ಬರ್ಬೇಕಲ್ವಾ ಗುರು. ಬೇರೆ ಬೌಲರ್ಸ್ ಇಂದನು ಅದೇ ರೀತಿ ಬರ್ತಾ ಇದ್ರೆ ಚೆನ್ನಾಗಿ ಇರುತ್ತೆ ಗುರು. ವಿಕೆಟ್ ಎಲ್ರಿಗೂ ಕೂಡ ಬೀಳುತ್ತೆ. ಬಟ್ ಬುಮ್ರಾ ಅವರು ರನ್ ಕಂಟ್ರೋಲ್ ಮಾಡಿ ನೆಕ್ಸ್ಟ್ ಬರೋ ಬೌಲರ್ ನಾಯಿ ಓಡಿಸ್ಕೊಂಡ್ರೆ ಎಂತಾನೆ ಮಾಡೋಕ್ಕಾಗುತ್ತೆ ಗುರು. ಸೊ 20 ಓವರ್ ನಲ್ಲಿ 206 ರನ್ ಟಾರ್ಗೆಟ್ ನ ಕೊಡ್ತಾರೆ CSK. ಬಟ್ MI ಸ್ಟಾರ್ಟ್ ಮಾಡುತ್ತೆ ಗುರು. ಓಪನಿಂಗ್ ಇಶಾನ್ ಕಿಶನ್ ವರ್ಸಸ್ ರೋಹಿತ್ ಶರ್ಮಾ. ಇಶಾನ್ ಕಿಶನ್ ಇಂದ ಅಂತ ಹೇಳ್ಕೊಳ್ಳುವಂತ ಕಾಂಟ್ರಿಬ್ಯೂಟ್ ಖಂಡಿತ ಮಾಡೋಕ್ಕಾಗೋದಿಲ್ಲ. ಬಟ್ ನಮ್ಮ ರೋಹಿತ್ ಶರ್ಮಾ ಸೆಂಚುರಿನ ಹೊಡಿತಾರೆ ಗುರು. 63 ಬಾಲ್ ನಲ್ಲಿ 105 ರನ್ ಹೊಡೆಯೋದು ನಮ್ಮ ರೋಹಿತ್ ಶರ್ಮಾ. ಬಟ್ ಇವ್ರ ಜೊತೆಗೆ ಯಾರು ಕೂಡ ಸಾಥ್ ಕೊಡೋದೇ ಇಲ್ಲ ಗುರು. ಮಿಡಲ್ ಆರ್ಡರ್ಸ್, ಲೋಯರ್ ಆರ್ಡರ್ಸ್ ಎಲ್ಲ ಕೂಡ ನೆಲ ಕಚ್ಚಿ ಬಿದ್ದೋಗ್ಬಿಡ್ತಾರೆ. ಬಟ್ ತಿಲಕ್ ವರ್ಮಾ 20 ಬಾಲ್ ನಲ್ಲಿ 31 ರನ್ ಹೊಡೆಯೋದ್ರ ಮೂಲಕ ಅಲ್ಪ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಬಟ್ ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಇವರೆಲ್ಲ ಏನ್ ಮಾಡ್ತಿದ್ದಾರೆ ಗೊತ್ತಾಗ್ತಿಲ್ಲ ಗುರು. ಟೀಮ್ ಡೇವಿಡ್ ಅಂತೂ ಪ್ಲಸ್ಗೆ ಪ್ಲಸ್ ಅಲ್ಲ ಗುರು, ಫುಲ್ ಮೈನಸ್ಗೆ ಮೈನಸ್ ಆಗ್ಬಿಟ್ಟಿದ್ದಾರೆ. ಡೆವಾಲ್ಡ್ ಬ್ರೇವ್ಸ್ ಕುಂತು ಚಾನ್ಸ್ ಕೊಡ್ತಾರೆ. ರೊಮಿಯೋ ಶೆರ್ಪಡ್ ಅವರಿಗೆ ಕೊಟ್ಟರು. ಪತಿರಾಣ ಅವ್ರ ವಿಕೆಟ್ ನ ಕಿತ್ತು ಬಿಸಾಕಿದ್ರು. ಸೊ ಈ ಮ್ಯಾಚಿನ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ತಗೊಂಡಿದ್ದು ಮತೀಶಾ ಪತಿರಾಣ. 28 ಬಾಲ್ ನಲ್ಲಿ 4 ವಿಕೆಟ್ ತೆಗೆಯೋದ್ರ ಮೂಲಕ ಚಿಂದಿ ಬೌಲಿಂಗ್ ಮಾಡ್ತಾರೆ ಗುರು. ಈ ವ್ಯಕ್ತಿ ಏನ್ ಗುರು, IPL ಅಂತ ಬಂದ್ರೆ ಹುಲಿ ಆಗ್ತಾರೆ, ಇಂಟರ್ನ್ಯಾಷನಲ್ ಮ್ಯಾಚ್ ಅಂತ ಬಂದ್ರೆ ನಾಯಿ ಹೊಡಿಸ್ಕೊಳ್ತಾರೆ. ಪತಿರಾಣ ಆಗ್ಬಿಟ್ಟಿದ್ದಾರೆ ಗುರು. ಗೊತ್ತಾಗ್ತಿಲ್ಲ, ಒಂಥರ ಎಕನಾಮಿಕ್ ಕೂಡ 7 ಇದೆ ಗುರು. ಓವರ್ಗೆ 7 ರನ್ ಅಷ್ಟೇನೆ ಇವರು ಕೊಡೋದು. ಇಲ್ಲ ಅಂದ್ರೆ ಅದನ್ನು ಕೂಡ ಇಲ್ಲ. ಬೆಂಕಿ ಉಗುಳುವ ಬೌಲಿಂಗ್ ಅಂತ ಹೇಳ್ಬೋದು. ಸೊ ಇವರ ಬೌಲಿಂಗ್ ಆಕ್ಷನ್ ಅದೇ ರೀತಿ ಇದೆ ಗುರು. ಸ್ಲೈಡ್ ಇಂದ ಬರೋ ಕಾರಣ ಬಾಲ್ ನ ಪಿಕ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಓಕೆ ಗುರು. ಸೊ ಇವತ್ತಿನ ಮ್ಯಾಚ್ ನಲ್ಲಿ 186 ರನ್ ಗಳಿಸೋದು MI. 6 ವಿಕೆಟ್ ನ ಕಳ್ಕೊಂಡು 20 ಓವರ್ ನಲ್ಲಿ. ಸೊ ಏನು ಮಾಡೋಕ್ಕಾಗೋದಿಲ್ಲ, ಎಲ್ಲರಿಗೂ ಕೂಡ ಒಂದು ಆಫ್ ಡೇ ಇದ್ದೇ ಇರುತ್ತೆ. MI ಗೆ ಅಲ್ಲೇ ಸಾಕಷ್ಟು ಆಫ್ ಡೇಸ್ ಗಳು ಆಗಿದೆ. ಬಟ್ ನಮ್ಮ RCB ಇವತ್ತೇ ಮ್ಯಾಚ್ ಇದೆ ಗುರು. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಸನ್ರೈಸ್ ಹೈದರಾಬಾದ್ ಮೇಲೆ ಹೈದರಾಬಾದ್ ಟೀಮ್ ಏನ್ ಕಮ್ಮಿ ಇಲ್ಲ ಗುರು. ಸೊ ನಮ್ಮ RCB ಗೆಲ್ಲಲೇಬೇಕಾದಂತ ಒಂದು ಅನಿವಾರ್ಯ ಇದೆ. ಸೊ ನಿಮ್ಗೆ ಅನಿಸುತ್ತೆ RCB ಗೆಲ್ಲುತ್ತೋ ಗೆಲ್ಲಲ್ವೋ? ಸೊ ಈ ಮ್ಯಾಚ್ ನಮ್ಮ MS ಧೋನಿ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ನಿಮ್ಗೆ ಅನಿಸ್ತು? ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಕಾಯ್ತೀರಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.